ಕ್ಷೇತ್ರಕ್ಷಣ ಬದಲಾವಣೆಗಳು ಮತ್ತೆ ಸರಾಗವಾಗಿ ಸಾಗ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಕ್ಷೇತ್ರಕ್ಷಣ ಬದಲಾವಣೆಗಳು ಮತ್ತೆ ಸರಾಗವಾಗಿ ಸಾಗ್ತಾ ಇದ್ದಾವೆ. ಪಂದ್ಯಾಟ ಉಳಿಸುವ ಮಟ್ಟಿಗಾಗಿ ಹೋರಾಟ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಸತತ ಡಾಟ್ ಬಾಲ್ಗಳು ಬರ್ತಾ ಇದ್ದಾವೆ. ಓಟಗಳಿಗೆ ಅವಕಾಶಗಳು ಮತ್ತೆ ಲಭಿಸ್ತಾ ಇಲ್ಲ. 2 ಡಾಟ್ ಬಾಲ್ಗಳನ್ನು ಅಭಿ ಎಸೆತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಅತಿಕ್ರಮ ಓಟುಗಳ ಮೂಲಕವಾಗಿ ಮತ್ತೆ ಒಂದೋಟಗಳಿಗೆ ಸೇರ್ಪಡೆ ಅವಕಾಶ ಮಾಡಿಕೊಟ್ಟರು. ತನ್ನ ಮೊತ್ತ ಕೂಡ 5ಕ್ಕೆ ತಲುಪ್ತಾ ಇದೆ. ಚಾಲ್ತಿ 2ನೇ ಓವರ್ನಲ್ಲಿ 2 ಚೆಂಡುಗಳ ಮುಕ್ತಾಯದ ಬಳಿಕ ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಹೋರಾಟವನ್ನು ಜಾರಿಯಲ್ಲಿಸುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಸತತ ಅತಿಕ್ರಮ ಓಟುಗಳು ವೈಡ್ ಬಾಲ್ಗಳು ಬರ್ತಾ ಇದೆ. 2 ಬಹಳ ಸುಂದರತೆ ಚೆಂಡನ್ನು ಎಸೆದತಕ್ಕಂತ ಅಭಿ ಮತ್ತೆ 2 ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತನ್ನ ಮೊತ್ತ ಕೂಡ 6ಕ್ಕೆ ತಲುಪ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಸುಲಭ ಕ್ಯಾಚ್ ಇವಾಗ ಕೈ ಸೇರ್ತಾ ಇದೆ. 2ನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ SSCC ತಂಡ 6ಕ್ಕೆ 2 ಹೋದರೆ ಆಘಾತವನ್ನು ಕಾಣ್ತಾ ಇದೆ. ನಾಗ ಅಂಗಣಕ್ಕೆ ಬರ್ತಾ ಇದ್ದಾರೆ. ಸಿಂಚನ್ ಮತ್ತೆ ಶೈಕನ್ನು ಪಡ್ಕೊಳ್ತಾ ಇದ್ದಾರೆ. ತನ್ನ ಮೊತ್ತ 6ಕ್ಕೆ 2ನೇ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ SSCC ತಂಡ 43ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಪಡ್ಕೊಳ್ತಾ ಇದೆ. ಅಂತಿಮ 2 ಚೆಂಡು ಇನ್ನೂ ಕೂಡ 2ನೇ ಓವರ್ನಲ್ಲಿ ಬಾಕಿ ಇದೆ ಪವರ್ ಪ್ಲೇ ಹಂತದಲ್ಲಿ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 1 ಎಸೆತ ಇನ್ನೂ ಕೂಡ 2ನೇ ಓವರ್ನಲ್ಲಿ ಬಾಕಿ ಇದೆ. ತನ್ನ ಮೊತ್ತ 6ರಲ್ಲೇ ಸ್ಥಗಿತತೆ ಕಾಣ್ತಾ ಇದೆ. ಇನ್ನು ಕೂಡ 37 ಓಟಗಳು ಬರಬೇಕಾಗಿದೆ 37 ಚೆಂಡುಗಳಲ್ಲಿ.
ಕೊನೆ ಬಾರಿ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಬಹಳಷ್ಟು ಉತ್ತಮತೆ ಒಂದು ಕ್ಷೇತ್ರಕ್ಷಣೆ ಕೂಡ ಮಾಡಿ ಮಾಡ್ತಾ ಇದ್ದಾರೆ. ಓವರ್ ಮುಕ್ತಾಯದ ಬಳಿಕ ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ 7 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 2 ಹೋದರುಗಳ ಆಘಾತವನ್ನು ಕಾಣ್ತಾ ಇದೆ. ನೀಡುವಂತ 36 ಎಸೆತ ಜಯಕ್ಕಾಗಿ 36 ಓಟಗಳು ಬರಬೇಕಾಗಿದೆ. 36ಕ್ಕೆ 36 ಹೋರಾಟದ ಪಂದ್ಯ ಅದೇ ಯಾವ ರೀತಿಯಲ್ಲಿ ಸಮಾಪ್ತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಭಂಡಾರಿ ಮತ್ತೆ 3ನೇ ಓವರ್ಗಾಗಿ ಮುಂದಿನ ಪಂದ್ಯ ಜಯ ಕರ್ನಾಟಕ ಟಾಸ್ ಜಯಿಸಿದ್ದಾರೆ ತೀರ್ಮಾನ ತಿಳಿಸ್ಕೊಳ್ಬೇಕು. ಎಸೆತ 36 ಓಟುಗಳು ಬರಬೇಕಾಗಿದೆ. ಮತ್ತೊಂದು ಹೋರಾಟದ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಬೆಂಗಳೂರಿನ 2 ಪ್ರತಿಷ್ಠಿತ ಸಂಸ್ಥೆಗಳ ನಡೆ ಟೆನಿಸ್ ಬಾಲ್ ಇತಿಹಾಸದಲ್ಲಿ 60 ಸಂವತ್ಸರಕ್ಕೂ ಮಿಕ್ಕಿರ್ತಕ್ಕಂಥ ಸಂವತ್ಸರವನ್ನು ಕಂಡಿರ್ತಕ್ಕಂಥ ರಾಜ್ಯದ ಹಿರಿಯ ತಂಡ ಕಳೆದೊಂದು 25 ವರ್ಷಗಳಲ್ಲಿ ಆ ತಂಡವನ್ನು ಅವರ ಹಿರಿಯ ಪ್ರವರ್ತಕರಾಗಿರ್ತಕ್ಕಂಥ ಸೆಂಥಿಲ್ ಅವರು ಅಶ್ವಥ್ ಕುಮಾರ್ ಅವರು ಮುನ್ನಡೆಸ್ತಾ ಇದ್ದಾರೆ. 3ನೇ ತಲೆಮಾರಿನ ಆಟಗಾರನ ಹೊಂದಿಕೊಂಡು ಆಟವನ್ನು ಆಡ್ತಾ ಇರ್ತಕ್ಕಂಥ ಜಯ ಕರ್ನಾಟಕ ಯುವ ಆಟಗಾರರ SGRS ರಂಗ 11 ಅನ್ನು ಎದುರಿಸ್ತಾ ಇದೆ. ಭಂಡಾರಿ ಮತ್ತೆ ರನ್ಔಟ್ ಮಾಡುವಂತಹ ಪ್ರಯತ್ನ ಬಹಳಷ್ಟು ಉತ್ತಮ ಮತ್ತೆ ಚುರುಕಿನ ಗತಿ ಒಂದು ಪ್ರಯತ್ನವನ್ನು ನಡೆಸಿದ್ರು. ಅದ್ಯಾವ ರೀತಿಯ ತೀರ್ಪು ಹಂತದ ದಾಖಲಾತಿಯನ್ನು ಕಳ್ಕೊಳ್ತದೆ ಅಂತ ನೋಡಬೇಕಾಗಿದೆ. ಅದ್ಯಾವ ರೀತಿಯ ತೀರ್ಪು ಹಂತದ ದಾಖಲಾತಿಯನ್ನು ಪಡ್ಕೊಳ್ಳೋದು ಅಂತ ನೋಡಬೇಕಾಗಿದೆ. ನಾಟ್ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. 2 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದ್ರೆ ತಡ ಮತ್ತು ಕೂಡ 9ಕ್ಕೆ ತಲುಪ್ತಾ ಇದೆ ಚಾಲ್ತಿಯ 3ನೇ ಓವರ್ನಲ್ಲಿ. ಚಿಂಚನ್ ಆಟ ಬಹಳ ಉತ್ತಮ ರೀತಿಯಾಗಿ ಬರುವಂತಹ ಲಕ್ಷಣಗಳು ತೋರ್ಪಡಿಕೆಯನ್ನು ಕಾಣ್ತಾ ಇದೆ. ಪಂದ್ಯಾಟಗಳನ್ನು ಮುಂದುವರಿಸಿಕೊಳ್ಳಬೇಕೆನ್ನುವಂತಹ ಸೂಚನೆ ಮತ್ತೆ ರವಾನಿಸ್ತಾ ಇದ್ದೇವೆ. ಮತ್ತೆ ಭಂಡಾರಿ ರನ್ಔಟ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ, ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. 1 ಓಟಗಳ ಸೇರ್ಪಡೆ ತಡ ಮತ್ತೆ 10ಕ್ಕೆ ತಲುಪ್ತಾ ಇದೆ. 10 ಓಟಗಳು ತಡ ಮತ್ತೆ ಚಾಲ್ತಿಯ
ಮೂರನೇ ಓವರ್ನಲ್ಲಿ 43ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಇನ್ನು ಕೂಡ 33 ಓಟಗಳು ಬರಬೇಕಾಗಿದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮತ್ತೆ ಬಂಟಾರಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ನಾಗ ಹೊದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ SSC ತಂಡ ಮೂರನೇ ಹೊದ್ದರಿಯ ಪತನವನ್ನು ಕಾಣ್ತಾ ಇದೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಹೊಸ ಆಟಗಾರ ಯತೀಶ್ ಅಂಗಡಕ್ಕೆ ಬರ್ತಾ ಇದ್ದಾರೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಅಲ್ಲಿ ಬ್ಯಾಟ್ಸ್ಮನ್ಗಳು ಕೂಡ ಶೀಘ್ರಗತಿಯಲ್ಲಿ ಹೋಗಬೇಕು. ಎರಡು ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಹೊಸ ಆಟಗಾರ ಯತೀಶ ಅಂಗಡಕ್ಕೆ ಬರ್ತಾ ಇದ್ದಾರೆ. ತಡ ಮೊತ್ತ 9 ಓಟಗಳು ಇನ್ನೂ ಕೂಡ 34 ಓಟಗಳು ಬರಬೇಕಾಗಿದೆ. ಜಯಕ್ಕಾಗಿ 43ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಸುಲಭ ಕ್ಷೇತ್ರಕ್ಷಣ ದಾಖಲಿಸಿದ್ರು. 1 ಓಟಗಳ ಸೇರ್ಪಡೆ ಮತ್ತು ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಡ ಮೊತ್ತ ಕೂಡ 11 ಓಟಗಳು. ಗಮನಿಸಿ, 11 ಓಟಗಳು. ಹನ್ನೊಂದಕ್ಕೆ ತಲುಪ್ತಾ ಇದೆ. ಅಂತಿಮ ಚೆಂಡು ಇನ್ನು ಕೂಡ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಸುರಕ್ಷಿತ ಕ್ಷೇತ್ರಕ್ಷಣ ದಾಖಲಿಸಿದ್ರು. ತಡ ಮೊತ್ತ 12. ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ 12 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಅಂತಿಮ 30 ಎಸೆತಗಳಲ್ಲಿ ಇನ್ನೂ ಕೂಡ 31 ಓಟಗಳು ಬರಬೇಕಾಗಿದೆ. ಪ್ರತಿ ಎಸೆತಕ್ಕೂ 1 ಓಟವನ್ನು ದಾಖಲಿಸಿದ್ರು ಕೂಡ ಜಯಿಸಬಲ್ಲಂತಹ ಸಾಮರ್ಥ್ಯದ ಪಂದ್ಯ ಅಂಕಣ ಒಳಭಾಗದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ 4ನೇ ಓವರ್ನ ಚಾಲ್ತಿಯಾಗಿ ಮತ್ತೆ ಹೊಸ ಬೌಲರ್ ಯುವ ಆಟಗಾರ ಧೀರಜ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 4ನೇ ಓವರ್ನಲ್ಲಿ ಅದ್ಯಾವ ರೀತಿಯ ಒಂದು ಪಂದ್ಯದ ಮೇಲೆ ಹಿಡಿತವನ್ನು ಸ್ಥಾಪಿಸುವಂತಹ ಪ್ರಯತ್ನವನ್ನು ಎರಡೂ ತಂಡಗಳು ಮಾಡ್ತದೆ ಅಂತ ನೋಡಬೇಕಾಗಿದೆ. ಅಂತಿಮ 30 ಎಸೆತ 31 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ಎಸೆಗಾರನ್ನು ಬದಲಾಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಮತ್ತೆ ಯತೀಶನನ್ನು ಪ್ರಯತ್ನಿಸುವಂತಹ ಪ್ರಯತ್ನಗಳ ಮುಂದುವರಿಕೆ ಕಾಣ್ತಾ ಇದೆ. 30 ಎಸೆತ 31 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ ಹಂತದ 30ಕ್ಕೆ 31. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಬೇಕು. ಮತ್ತೆ 4ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಲ್ಲಿ ಮೊದಲ 3 ಓವರ್ಗೆ 16 ನಿಮಿಷ ಆಗಿದೆ, ಗಮನಿಸಿಕೊಳ್ಳಿ.
ಮತ್ತೆ 4ನೇ ಓವರ್ನಲ್ಲಿ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನಗಳು ಬರ್ತಾ ಇದೆ. 2ನೇ ಓಟವನ್ನು ದಾಖಲಿಸುವ ಪ್ರಯತ್ನ ಭಂಡಾರಿ ಕ್ಷೇತ್ರಕ್ಷಣೆ ಎಡವಟ್ಟನ್ನು ಕಂಡುಕೊಂಡು 1ರ ಬದಲಿಗೆ 2ನೇ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತನ್ನ ಮೊತ್ತ ಕೂಡ 14ಕ್ಕೆ ತಲುಪ್ತಾ ಇದೆ. 29 ಓಟಗಳು ಬರಬೇಕಾಗಿದೆ ಎನ್ನುಳಿದಂತ 29 ಚೆಂಡುಗಳಲ್ಲಿ ಮತ್ತೆರಡನೇ ಬಾರಿ ನೆಟ್ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 15. ಮತ್ತೆ 3ನೇ ಬಾರಿ ಯತೀಶ ಬಹಳಷ್ಟು ಹೋರಾಟದ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶ ಬರ್ತಾ ಇದೆ. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳನ್ನು ರವಾನಿಸಿದ್ದಾರೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರುತ್ತೆ. ಪಂದ್ಯಾಟ ಮುಂದುವರಿಸಿಕೊಳ್ಬೇಕು. ಇಲ್ಲಿ ಫ್ರೆಂಡ್ಸ್ ಬೆಂಗಳೂರು ಆಟಗಾರರು ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕೆನ್ನುವಂತಹ ಸೂಚನೆ ರವಾನಿಸ್ತಾ ಇದ್ದಾವೆ. ಅಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಬೇಕೆನ್ನುವಂತಹ ಸೂಚನೆ ಸಂಘಟಕರು ಕೊಡ್ತಾ ಇದ್ದಾರೆ. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕೆನ್ನುವಂತಹ ಸೂಚನೆ ಮತ್ತೆ ಮತ್ತೆ ಸಂಘಟಕರು ನೀಡ್ತಾ ಇದ್ದಾರೆ. ಸರ್, ಅಂಪೈರ್ ತೀರ್ಮಾನನೇ ಅಂತಿಮ ತೀರ್ಮಾನ. ದಯವಿಟ್ಟು ಯಾವುದೇ ತರಹದ ವಾದವಿವಾದಗಳಿಗೆ ಆಸ್ಪದ ಇಲ್ಲ. ಎರಡು ತಂಡದ ಆಟಗಾರರು ಸಹಕರಿಸಬೇಕು. ತಳಮತ 16ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 4ನೇ ಓವರ್ನಲ್ಲಿ ಮತ್ತೆ ಯತೀಶ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಮತ್ತೆ 4ನೇ ಬಾರಿ ಮತ್ತೆ ಯತೀಶ 4ನೇ ಬಾರಿ ತಡ ಮೊತ್ತ 16.
ಔಟ್ರೇಜ್ ಆಗಿರ್ತಕ್ಕಂಥ ಹೊಡೆತ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 18ಕ್ಕೆ ತಲುಪ್ತಾ ಇದೆ ತಡ ಮೊತ್ತ ಕೂಡ 17ಕ್ಕೆ ತಲುಪ್ತಾ ಇದೆ, ಕ್ಷಮಿಸಿ 17. ಚಾಲ್ತಿಯಲ್ಲಿರ್ತಕ್ಕಂಥ 4ನೇ ಓವರ್ನಲ್ಲಿ ಅಂತಿಮ ಹಂತದ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 17 ಓಟಗಳು ತಂಡ ಮೊತ್ತ. 43ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಐದನೇ ಬಾರಿ ಮತ್ತೆ ಯತೀಶ್ ಹೆಸಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ. ಕಾರ್ಡ್ ಬಿಹಾನ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇಲ್ಲ. ಅದ್ಯಾವ ರೀತಿಯ ತೀರ್ಪು ಹಂತದ ದಾಖಲಾತಿಯನ್ನು ಕಾಣ್ತದಂತ ನೋಡಬೇಕಾಗಿದೆ. ಅಂತಿಮ 1 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 4ನೇ ಓವರ್ನಲ್ಲಿ ತಂಡ ಮೊತ್ತ 17ನ್ನು ತಲುಪ್ತಾ ಇದೆ. 17 ಓಟಗಳು 43ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಇನ್ನೂ ಕೂಡ 26 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕೊನೆಯ ಬಾರಿ ಅಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಅಂತಿಮ ಹಂತ 1 ಎಸೆತ ಬಾಕಿ ಉಳಿತಾ ಇದೆ 4ನೇ ಓವರ್ ಚಾಲ್ತಿಯಲ್ಲಿ. ಮತ್ತೆ ವೈಡ್ ಬಾಲ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದ್ರು. ತನ್ನ ಮೊತ್ತ 18 ಓಟಗಳು. 4ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ 1 ಎಸೆತ ಬಾಕಿ ಉಳಿತಾ ಇದೆ. 18 ಅಂತಿಮ 1 ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಔಟ್ರೇಜ್ ಆಗಿರ್ತಕ್ಕಂಥ ಹೊಡೆತ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದ್ರೆ ತನ್ನ ಮೊತ್ತ 19 ಓಟಗಳು ಮೊದಲ 4 ಓವರ್ಗಳ ಮುಕ್ತಾಯಕ್ಕೆ. ಅಂತಿಮ ಹಂತದ 24 ಎಸೆತ 24 ಓಟಗಳು ಬರಬೇಕಾಗಿದೆ. ಇಲ್ಲಿ ಫ್ರೆಂಡ್ಸ್ ಬೆಂಗಳೂರು ಆಟಗಾರರು ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಇಪ್ಪತ್ತ 24 ಮತ್ತು 5ನೇ ಓವರ್ ಚಾಲ್ತಿಯಲ್ಲಿ ಅಭಿಯಾನ ಪರಿಚಯಿಸುವಂತಹ ಪ್ರಯತ್ನಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪಂದ್ಯಾಟ ಮುಂದುವರಿಸಿಕೊಳ್ಳಬೇಕು. ಅಭಿ ಮತ್ತೆ 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಒಂದೆಡೆ ಸಿಂಚನ ಆಟ ಬಹಳ ಸೂಕ್ಷ್ಮ ರೀತಿಯಾಗಿ ಬರ್ತಾ ಇದೆ. 120 ಓಟಗಳನ್ನು ಯಶಸ್ವಿ ಕೂಡ ರೊಟೇಟ್ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆಯಲ್ಲಿ ಯತೀಶ ಅಂತಿಮ 24 ಎಸೆತ 24 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇತ್ತು. ಮನವಿಗೆ ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇಲ್ಲ. 23 ಎಸೆತ 24 ಓಟಗಳು ಬರಬೇಕಾಗಿದೆ. 23ಕ್ಕೆ 24.
ಮತ್ತೆರಡನೇ ಬಾರಿ ಅಭಿ ಎರಡನೇ ಚೆಂಡಿಗಾಗಿ ಮತ್ತೆ ಅಭಿ ಎಸ್ಗಾರಿಕೆ ಭಾಗದಲ್ಲಿ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 22 ಎಸೆತ 24 ಓಟಗಳು ಬರಬೇಕಾಗಿದೆ. 22ಕ್ಕೆ 24 ಮತ್ತೆ ಹೋರಾಟದ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೂರನೇ ಎಸೆತಗಾಗಿ ಮತ್ತೆ ಅಭಿ ಎಸ್ಗಾರಿಕೆ ಭಾಗದಲ್ಲಿ ಮೂರನೇ ಎಸೆತಕ್ಕಾಗಿ ಮತ್ತೆ ಅಭಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬಹಳ ಶೂತಮರತೆ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಹೊರಗೆ ಬಹಳ ಶೂತಮರತೆ ಆಟವನ್ನು ಆಡ್ತಾ ಇರ್ತಕ್ಕಂಥ ಸಿಂಚನ್ ಇವಾಗ 2 ಡಾಟ್ ಬಾಲ್ಗಳ ಬಳಿಕ ಹೋದರೆ ಆಘಾತವನ್ನು ಕಾಣ್ತಾ ಇದ್ದಾರೆ. ಹೊಸ ಆಟಗಾರರ ಸಂತು ಅಂಕಣಕ್ಕೆ ಬರ್ತಾ ಇದ್ದಾರೆ. 4ನೇ ಪತನವನ್ನು ಕಾಣ್ತಾ ಇದೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ರನ್ಔಟ್ ಅವಕಾಶ ಇದೆ. ಆಘಾತವನ್ನು ಕಾಣ್ತಾ ಇಲ್ಲ. 2 ಓಟಗಳ ಸೇರ್ಪಡೆ. ತನ್ನ ಮೊತ್ತ ಕೂಡ 24ಕ್ಕೆ ತಲುಪ್ತಾ ಇದೆ. ಜಯಕ್ಕಾಗಿ 19 ಓಟಗಳು ಬರಬೇಕಾಗಿದೆ. ಇಲ್ಲಿ ಕೊನೆಯ 14 ನಿಮಿಷ ಮಾತ್ರ ಬಾಕಿ ಉಳಿತಾ ಇದೆ, ಗಮನಿಸಿಕೊಳ್ಳಿ. ಹದಿನೆಂಟು ಎಸೆತ 19 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹಂತದಲ್ಲಿ ಬಹಳಷ್ಟು ಸಮಾಲೋಚನೆಗಳು ಬರ್ತಾ ಇದೆ. ಅದ್ಯಾವ ಬೌಲರ್ ಅನ್ನು ಪರಿಚಯಿಸಾರಂತ ನೋಡಬೇಕಾಗಿದೆ. ಒಂದೆಡೆ ಧೀರು, ನಸ್ರು, ಯತೀಶ. ಹಂತದಲ್ಲಿ ಧೀರುವನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ. 18 ಎಸೆತ 19 ಓಟಗಳು ಬರಬೇಕಾಗಿದೆ.
ಈ ಹಂತದಲ್ಲಿ ದೂರವನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ. ಸಂತೋಷ್ ಟ್ರ್ಯಾಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 18-19 ಓಟಗಳು ಬರಬೇಕಾಗಿದೆ. 6 ಹುದ್ದರಿಗಳು ಇನ್ನೂ ಕೂಡ ಭದ್ರವಾಗಿದೆ. ದಿನದ 3ನೇ ಕ್ವಾರ್ಟರ್ ಫೈನಲ್ ಜೈ ಕರ್ನಾಟಕ ಟಾಸ್ ಜಯಿಸಿದ್ದಾರೆ. ತೀರ್ಮಾನ ತಿಳಿಸ್ಕೊಳ್ಬೇಕು. ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಕ್ಲೀನ್ ಬೌಲ್ ರೂಪದಲ್ಲಿ ಮತ್ತೆ 5ನೇ ಹೋದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂತ SSCC 5ನೇ ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. 17-19 ಓಟಗಳು ಬರಬೇಕಾಗಿದೆ. 17-19 ಹೊಸ ಆಟಗಾರ ಅಶೋಕ್ ಅಂಗಣಕ್ಕೆ ಬರ್ತಾ ಇದ್ದಾರೆ. 17-19 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮೊದಲ ಚೆಂಡಿನಲ್ಲಿ ದೀರ್ಘ ಯಶಸ್ಸನ್ನು ಕಂಡುಕೊಂಡ್ರು. ಇವಾಗ ಹೊಸ ಆಟಗಾರ ಅಶೋಕ್ ಅಂಗಣಕ್ಕೆ ಬರ್ತಾ ಇದ್ದಾರೆ. ಹದಿನೇಳಕ್ಕೆ 19 ಮತ್ತೆರಡನೇ ಬಾರಿ ತೀರು ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. 16-19 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 16-19 ಮತ್ತೆ ಕ್ಷೇತ್ರಕ್ಷಣ ಬದಲಾವಣೆಗಳು ಸಾಗ್ತಾ ಇದ್ದಾವೆ. 3ನೇ ಬಾರಿ ತೀರು ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ ಕೂಡ 25ಕ್ಕೆ ತಲುಪ್ತಾ ಇದೆ. 18 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. ಅಂತಿಮ 15 ಚೆಂಡುಗಳಲ್ಲಿ 15-18 ಯತೀಶ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಈ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. 18 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 14 ಚೆಂಡುಗಳಲ್ಲೇ 14ಕ್ಕೆ 18 ಮತ್ತೆ 5ನೇ ಬಾರಿ ಧೀರಾಜ್. ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇಲ್ಲ. ಒಂದು ಓಟಗಾರ ಸೇರ್ಪಡೆ ಲೆಗ್ ಬೈ ಮೂಲಕವಾಗಿ ಬರ್ತಾ ಇದೆ. ತಡ ಮೊತ್ತ ಕೂಡ 26ಕ್ಕೆ ತಲುಪ್ತಾ ಇದೆ. 17 ಓಟಗಳು ಬರಬೇಕಾಗಿದೆ ಅಂತಿಮ 13 ಚೆಂಡುಗಳಲ್ಲಿ. ಕೊನೆಯ 1 ಚೆಂಡು ಇನ್ನೂ ಕೂಡ ಬಾಕಿ ಉಳಿತಾ ಇದೆ ಈ ಓವರ್ನಲ್ಲಿ. ಕೊನೆಯ 1 ಎಸೆತ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಬಹಳಷ್ಟು ಉತ್ತಮ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಕೇವಲ 3 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ಅಂತಿಮ 12 ಎಸೆತ ಜಯಕ್ಕಾಗಿ. 16 ಓಟಗಳು ಬರಬೇಕಾಗಿದೆ. 12ಕ್ಕೆ 16 ಪಂದ್ಯಾಟ ಮುಂದುವರಿಸಿ. 9 ನಿಮಿಷಗಳ ಆಟ ಬಾಕಿ ಉಳಿತಾ ಇದೆ. ಎಸೆತ 16 ಓಟಗಳು ಬರಬೇಕಾಗಿದೆ. ಹಂತದಲ್ಲಿ ಮತ್ತೆ ಯತೀಶನನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ.
12ಕ್ಕೆ 16 ಮತ್ತೆ ಯತೀಶನನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ. ಈ ಓವರ್ನಲ್ಲಿ ಅವೆಷ್ಟು ಓಟವನ್ನು ದಾಖಲಿಸಾರಂತ ನೋಡಬೇಕಾಗಿದೆ. ಪಂದ್ಯಾಟವನ್ನು ಉಳಿಸಿಕೊಳ್ಳುವ ಮಟ್ಟಿಗಾಗಿ ಎರಡು ತಂಡಗಳು ಹೋರಾಟವನ್ನು ಮತ್ತೆ ಮಾಡ್ತಾ ಇದ್ದಾವೆ. 12ಕ್ಕೆ 16 ಪಂದ್ಯಾಟ ಮುಂದುವರಿಸಿ. ಫ್ರೆಂಡ್ಸ್ ಆಟಗಾರರು ಪಂದ್ಯಾಟವನ್ನು ಮತ್ತೆ ಮುಂದುವರಿಸಿಕೊಳ್ಬೇಕೆನ್ನುವಂತಹ ಸೂಚನೆ ಮತ್ತೆ ರವಾನಿಸ್ತಾ ಇದ್ದಾವೆ. 12ಕ್ಕೆ 16 ತೀರ್ಪುಗಾರರ ತೀರ್ಮಾನ ಅಂತಿಮವಾಗಿದೆ. ಪಂದ್ಯಾಟ ಮುಂದುವರಿಸಿಕೊಳ್ಬೇಕೆನ್ನುವಂತಹ ಸೂಚನೆ ಮತ್ತೆ ರವಾನಿಸ್ತಾ ಇದ್ದಾವೆ. ಅಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಬೇಕು. ಅಭಿ ಅವರೇ ಪಂದ್ಯಾಟ ಮುಂದುವರಿಸಿ. 15 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. 12ಕ್ಕೆ 15 ಪಂದ್ಯ ಮಾತ್ರ ರೋಚಕ ಹಂತವನ್ನು ಕಾಣುವಂತಹ ಸಿದ್ಧತೆಯನ್ನು ಪಡ್ಕೊಳ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತಹ ಹಂತ. ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. 6ನೆಯ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ SSC ಮೈಸೂರಿನ ತಂಡ 11 ಎಸೆತ 15 ಓಟಗಳು ಬರಬೇಕಾಗಿದೆ. 11ಕ್ಕೆ 15. ಅಲ್ಲ ಬ್ಯಾಟ್ಸ್ಮನ್ ನೇಮ್ ಸುನೀಲ್ ಅಂಗಣಕ್ಕೆ ಬರ್ತಾ ಇದ್ದಾರೆ. ಹೊಸ ಆಟಗಾರ. ಪಂದ್ಯಾಟವನ್ನು ಆದಷ್ಟು ಶೀಘ್ರಗತಿಯಲ್ಲಿ ಮುಂದುವರಿಸಿಕೊಳ್ಬೇಕೆನ್ನುವಂತಹ ಸೂಚನೆ ಮತ್ತೆ ರವಾನಿಸ್ತಾ ಇದ್ದಾವೆ. ಹನ್ನೊಂದು ಎಸೆತ 15 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ಯತೀಶ 2ನೇ ಚೆಂಡಿಗಾಗಿ ಮತ್ತೆ ಯತೀಶ ಎಸೆಗಾರಿಕೆ ಭಾಗದಲ್ಲಿ ಬಹಳ ಶುದ್ಧಮನತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. 7ನೇ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಸತತ 2 ಚೆಂಡುಗಳಲ್ಲಿ 2 ವಿಕೆಟ್ಸ್ ಗಳನ್ನು ಪಡ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರ ವಿನಯ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ 10 ಎಸೆತ ಜಯಕ್ಕಾಗಿ 15 ಓಟಗಳು ಬರಬೇಕಾಗಿದೆ. 7ನೆಯ ಹೊದ್ದರಿಯ ಪತನವನ್ನು ಕಾಣ್ತಾ ಇದೆ. ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ ತಂಡ ಮತ್ತೆ ಶಿಪ್ರಗತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹೊದ್ದರಿ ಆಘಾತವನ್ನು ಕಾಣ್ತಾ ಇದ್ದಾರೆ. ಒಂದೆರಡು ಸಿಂಚನ್ ಒಂದು ಇನ್ನಿಂಗ್ಸ್ ಕಟ್ಟುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಆ ಸಿಂಚನ್ ಹೊದ್ದರಿ ಆಘಾತವೇ ಮತ್ತೆ ಅನಿರೀಕ್ಷಿತವಾಗಿರ್ತಕ್ಕಂಥ ಹೊದ್ದರಿಗಳ ಆಘಾತವನ್ನು ಕಾಣ್ತಾ ಇದೆ. 2 ಎಸೆತ 2 ವಿಕೆಟ್ ಅನ್ನು ಪಡ್ಕೊಂಡ್ರು. ಹ್ಯಾಟ್ರಿಕ್ ಪ್ರಯತ್ನಕ್ಕಾಗಿ ಮತ್ತೆ ಯತೀಶ್ ಎಸೆಗಾರಿಕೆ ಭಾಗದಲ್ಲೇ 10ಕ್ಕೆ 15 ಮತ್ತೆ 3ನೇ ಬಾರಿ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಹ್ಯಾಟ್ರಿಕ್ ಪ್ರಯತ್ನಕ್ಕಾಗಿ ತನ್ನ ಮೂಲಕ ಹ್ಯಾಟ್ರಿಕ್ ಹೊದ್ದರಿ ಯಶಸ್ಸನ್ನು ಯತೀಶ ಪಡಿತಾ ಇದ್ದಾರೆ. 8ನೆಯ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ.
ಎಂಟನೇ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ವೇಣು ಅಂಕಣಕ್ಕೆ ಬರ್ತಾ ಇದ್ದಾರೆ. ಒಂದೆಡೆ ಪ್ರಮುಖ ಎಸೆತಗಾರರ ಅನುಪಸ್ಥಿತಿಯನ್ನು ಕಂಡರೂ ಕೂಡ ಪಂದ್ಯಾಟವನ್ನು ಉಳಿಸುವಂತ ಎಂಟು ಎಸೆತ 11 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಹೋದ್ದರಿ ಆಘಾತ 9ನೇ ಹೊದ್ದರಿಯ ಪತನವನ್ನು ಕಾಣ್ತಾ ಇದೆ. ಜಯಕ್ಕಾಗಿ 11 ಓಟಗಳು ಬರಬೇಕಾಗಿದೆ. ಅಂತಿಮ 7 ಚೆಂಡುಗಳಲ್ಲಿ 7ಕ್ಕೆ 11 ಒಂದು ಬೌಂಡ್ರಿ ದಾಖಲಿಸಿರ್ತಕ್ಕಂಥ ಆಟಗಾರ ಇವಾಗ ಅಂಕಣದಿಂದ ಹೊರಭಾಗಕ್ಕೆ ಬರ್ತಾ ಇದ್ದಾರೆ. ಹೊಸ ಆಟಗಾರ ಸಂದೀಪ ನಾಯಕ್ ತಂಡದ ನಾಯಕ ಅಂಗಡಕ್ಕೆ ಬರ್ತಾ ಇದ್ದಾರೆ. ದಿನದ ಮುಂದಿನ ಪಂದ್ಯ ಜೈ ಕರ್ನಾಟಕ ಟಾಸ್ ಜಯಿಸಿಕೊಂಡು ಕ್ಷೇತ್ರಕ್ಷಣ ಆಯ್ದುಕೊಳ್ತಾ ಇದ್ದಾರೆ, ಫೀಲ್ಡಿಂಗ್ ಆಯ್ದುಕೊಳ್ತಾ ಇದ್ದಾರೆ. ಅಲ್ಲಿ SGRS ರಂಗ 11 ಆಟಗಾರರು ದಾಂಡಿಗತನಕ್ಕೆ ಸಿದ್ಧತೆಯನ್ನು ಪಡಿಸಿಕೊಳ್ಬೇಕಾಗಿದೆ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಓವರ್ನಲ್ಲಿ 4ನೇ ವಿಕೆಟ್ ಅನ್ನು ಯತೀಶ ಪಡ್ಕೊಂಡ್ರು. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. 7 ಎಸೆತ 11 ಓಟಗಳು ಬರಬೇಕಾಗಿದೆ. ಬಹಳ ಅಶ್ವತ್ಥ ಎಸೆತ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 6 ಚೆಂಡು 11 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 6ಕ್ಕೆ 11 ಅದ್ಯಾವ ಎಸೆತಗಾರರನ್ನು ಪರಿಚಯಿಸ್ತಾರಂತ ನೋಡಬೇಕಾಗಿದೆ. 6ಕ್ಕೆ 11 ಈ ಹಂತದಲ್ಲಿ ಮತ್ತೆ ಧೀರವನ್ನು ಪರಿಚಯಿಸುವಂತ ಪ್ರಯತ್ನಗಳು ಮುಂದುವರಿಕೆ ಕಾಣ್ತಾ ಇದೆ. 6 ಎಸೆತ 11 ಓಟಗಳು ಬರಬೇಕಾಗಿದೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಅಂತಿಮ ಹಂತದ 6 ಚೆಂಡುಗಳಲ್ಲಿ ಕೇವಲ 11 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಅಂತಿಮ ಹೊದ್ದರಿ ಆಘಾತ, ಅಂತಿಮ ಹೊದ್ದರಿಯ ಒಂದು ಜೋಡಿ ಅದ್ಯಾವ ರೀತಿಯಲ್ಲಿ ಪಂದ್ಯಾಟವನ್ನು ಆಡ್ತದಂತ ನೋಡಬೇಕಾಗಿದೆ. ಪಂದ್ಯಾಟ ಮತ್ತೆ ಮುಂದುವರಿಸಿಕೊಳ್ಬೇಕು. ವಿಳಂಬವಾಗ್ತಾ ಇದೆ. ಆರಕ್ಕೆ 11 ಅತಿಕ್ರಮ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳನ್ನು ರವಾನಿಸಿದ್ರು. 6 ಎಸೆತ 10 ಓಟಗಳು ಬರಬೇಕಾಗಿದೆ. 6ಕ್ಕೆ 10 ಕೊನೆಯ ಒಂದು ವಿಕೆಟ್ ಮಾತ್ರ ಬಾಕಿ ಉಳಿತಾ ಇದೆ. 9 ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಅಂತಿಮ ಹಂತದ 5 ಎಸೆತ 10 ಓಟಗಳು ಬರಬೇಕಾಗಿದೆ. 5ಕ್ಕೆ
10. ಪಂದ್ಯಾಟವನ್ನು ಉಳಿಸುವ ಮಟ್ಟಿಗಾಗಿ ಎರಡು ತಂಡಗಳು ಬಹಳಷ್ಟು ಹೋರಾಟವನ್ನು ಮಾಡ್ತಾ ಇದೆ. ಕನಿಷ್ಠ ಮೊತ್ತ ದಾಖಲಿಸಿರುವ ಕೂಡ ಪಂದ್ಯವನ್ನು ಉಳಿಸುವಂತಹ ಲೆಕ್ಕಾಚಾರ. ಒಂದು ಓಟವನ್ನಷ್ಟೇ ದಾಖಲಿಸಿದ್ದಾರೆ. ಅಂತಿಮ ಹಂತದ 4-9 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 4-9. ಸುಂದರತೆ ಉದ್ದೇಶವನ್ನು ದಾಖಲಿಸಿದ್ರು. ಬ್ಲಾಕಾಲ್ ಚೆಂಡು. ಒಂದು ಓಟ, ಎರಡನೇ ಓಟವನ್ನು ದಾಖಲಿಸುವ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಎರಡು ಓಟಗಳ ಸೇರ್ಪಡೆ ಮೂಲಕವಾಗಿ ತನ್ನ ಮೊತ್ತ ಕೂಡ 36. 7 ಓಟಗಳು ಬರಬೇಕಾಗಿದೆ ಅಂತಿಮ ಹಂತದ 3 ಚೆಂಡಿನಲ್ಲಿ. 3-7 ಒಂದು ಸಿಕ್ಸರ್ ತಪ್ಪಿದ್ರೆ ಬೌಂಡ್ರಿ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದ್ದಾರೆ SSC ಆಟಗಾರರು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 2 ಚೆಂಡು, 7 ಓಟಗಳು ಬರಬೇಕಾಗಿದೆ. 2-7. ಎರಡು ಎಸೆತ, 7 ಓಟಗಳು ಬರಬೇಕಾಗಿದೆ. ನೆಟ್ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನಗಳು ಬರ್ತಾ ಇತ್ತು. ಕ್ಷೇತ್ರ ರಕ್ಷಣೆ ವೈಫಲ್ಯ. 1ರ ಬದಲಿಗೆ 2ನೇ ಓಟಗಳು ಬರ್ತಾ ಇದೆ. 3ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ಅಂತಿಮ ಹಂತದ ಕೊನೆ ಒಂದೇ ಸತ 5 ಓಟಗಳು ಬರಬೇಕಾಗಿದೆ. 1-5 ಬೌಂಡ್ರಿ ದಾಖಲಿಸಿದ್ರೆ ಪಂದ್ಯ ಮತ್ತೆ ಟೈ ಆಗುತ್ತೆ. ಟೈ ಆದ್ರೆ ಸೂಪರ್ ಓವರ್ ವಿಜಯ್ ತಂಡವನ್ನು ಘೋಷಿಸುತ್ತೆ. ಅಂತಿಮ ಚೆಂಡು ಬಾಕುಳಿತಾ ಇದೆ. ಚೆಂಡು ಮೂಲಕ 2ನೇ ತಂಡವಾಗಿ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಸೆಮಿಫೈನಲ್ ಹಂತವನ್ನು ಕಾಣ್ತಾ ಇದೆ. ದಿನದ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಕ್ಷಣಗಣನೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಅಲ್ಲಿ ಟಾಸ್ ಸೇವನ್ನ ದಾಖಲಿಸಿರ್ತಕ್ಕಂಥ ಜೈ ಕರ್ನಾಟಕ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಳ್ತಾ ಇದ್ದಲ್ಲ SGRS ರಂಗ 11 ದಾಂಡಿಗತನಕ್ಕೆ ಸಿದ್ಧತೆಯನ್ನು ಪಡ್ಕೊಳ್ಬೇಕು.